ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ಇವತ್ತು ಈ ಮನೆಯಾಗಿರೋದು ಲಾಸ್ಟ್ ಆಲ್ಮೋಸ್ಟ್ ಎಲ್ಲ ಸಾಮಾನನ್ನು ಕಟ್ಟಿಟ್ಟಿವಿ. ಇನ್ನು ಅಡುಗೆ ಮನೆಯ ಸಾಮಾನನ್ನು ಎಲ್ಲ ಕಟ್ಟಿಟ್ಟಿವಿ. ಸ್ವಲ್ಪ ಅಡುಗೆಗೆ ಅಷ್ಟೇ ಉಳಿಸ್ಕೊಂಡು, ಅಡುಗೆಗೆ ಅಂದರೆ ಏನೂ ಇಲ್ಲ, ಜಸ್ಟ್ ಇವಾಗ ನಾಷ್ಟ ಮಾಡಾಕತ್ತೀವಲ್ಲ, ನಾಷ್ಟ ಮಾಡೋ ಸಂಬಂಧ ಅಷ್ಟೇ ಸ್ವಲ್ಪ ಎಣ್ಣೆ ಅದೆಲ್ಲನೂ ತೆಗೆದಿಟ್ಕೊಂಡ್ವಿ. ನಾಷ್ಟ ಎಲ್ಲ ಮಾಡಿ ಎಲ್ಲ ಸಾಮಾನು ಕಟ್ಟಿ ಸ್ವಚ್ಛ ಬೆಡ್ರೂಮು, ಹಾಲು, ಕಿಚನ್ ರೂಮು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೈತ್ರಿ. ಜಸ್ಟ್ ಒಂದೆರಡು ಬೊಗಣಿ 2 ತಾಟ್ ಮಾತ್ರ ತೆಗೆದಿಟ್ಕೊಂಡ್ವಿ. ಇಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡಾಕತ್ತೀವಿ. ಉಪ್ಪಿಟ್ಟು ಮಾಡ್ಕೊಂಡು ಗಾಡಿ ಬರುತ್ತಾ, ಗಾಡಿ ಅಲ್ಲೇ ಊರಲ್ಲಿದ್ದ ಹೇಳಿವಿ, ನಮ್ಮ ಅಣ್ಣಗೆ ಹೇಳಿವಿ. ನಮ್ಮ ಅಣ್ಣನ ತೊಗೊಂಬರ್ತೀನಿ ಅಂತಂದು ಹೇಳ್ಯಾರ. ಅಲ್ಲಿಂದನ ಗಾಡಿ ಬರ್ತಾ, ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಂದು ಹೇಳ್ಯಾರ. ಹಾಗಾಗಿ ಲೇಟಾಗಿ ಬಂದಿಂದ ಹೋಗೋದು. ನಾವಿಲ್ಲಿ ನಾಷ್ಟ ಮಾಡಿಕೊಂಡು ಸ್ವಲ್ಪ ಬಾಹುಬಲಿ ಅಂಗಡಿಗೆ ಹೋಗೋದೈತಿ. ಬಾಹುಬಲಿ ಅಂಗಡಿಗೆ ಹೋದ್ರೆ ಆಯ್ತಂತ ನೋಡಿ, ಡಬ್ಬಿಗೆಲ್ಲ ನಾನು ಖಾರ ಉಪ್ಪು ಎಲ್ಲ ಡಬ್ಬಿಗೆ ಹಾಕಿಟ್ಟಿದ್ನೆಲ್ಲ, ಡಬ್ಬಿಗೆ ಹಾಕಿಟ್ಟಿದ್ದೆಲ್ಲನೂ ತೆಗೆದು ಸ್ವಲ್ಪ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನ ಸ್ವಲ್ಪ ಬಟ್ಟಲ್ದಾಗ ಹಾಕಿಟ್ಕೊಂಡೀನಿ. ನಾವು ಈ ಮನೆ ಬಿಟ್ಟು ಹೋಗ್ತೀವಿ ಅನ್ನೋದು ತುಂಬಾ ನೋವು ಅನ್ಸಾಕತ್ತೈತೆ. ಯಾಕಂದರೆ ಒಂದು ಮನೆಯಾಗಿರ್ತೀವಲ್ಲ, ಆ ಮನೆಯಾಗಿದ್ದಾಗ ಒಳ್ಳೆಯದು ಕೆಟ್ಟದ್ದು ಎಷ್ಟೊಂದು ಎಲ್ಲನೂ ಅನುಭವಿಸಿರ್ತೀವಿ. ಒಳ್ಳೆಯದು ಅನುಭವಿಸಿರ್ತೀವಿ, ಕೆಟ್ಟದ್ದು ಅನುಭವಿಸಿರ್ತೀವಿ. ಕೆಲವೊಂದಿಷ್ಟು ಮೆಮ್ರಿ ಎಲ್ಲನೂ ಈ ಮನೆಯಾಗಿರ್ತಾವಲ್ಲ, ಅದು ಒಂಥರ ಇದು. ಆಮೇಲೆ ನಮ್ಗೆ ಅದು ಎಲ್ಲ ಮನೆಯಾಗಿರೋ ಮೆಮ್ರಿಕ್ಕಿಂತನೂ ನಮ್ಮ ಆರುನ ಬಿಟ್ಟು ಹೋಗ್ತೀವಲ್ಲ, ಅದು ಒಂಥರ ತುಂಬಾ ಬೇಜಾರು ಅನ್ಸಾಕತ್ತೈತಿ. ನನಗೆ ಮಧ್ಯಾಹ್ನ ಬೋರ್ ಅನಿಸಿದ್ರೆ ನಮ್ಮ ಆರು ಕರ್ಕೊಂಬಂದು ಆರುನ ಜೊತೆ ಎಷ್ಟೊತ್ತು ಟೈಮ್ ಪಾಸ್ ಮಾಡ್ತಿದ್ದೆವು. ಅಷ್ಟೊತ್ತು ಒಂಥರ ಅದು ಓನರ್ ಮಗ ಅಂತ ಹೇಳೋಕ್ಕಿಂತ ನನ್ನ ಸ್ವಂತ ಮಗನೇ ಅಂತಂದು ಹೇಳ್ಬೋದು. ತಂದೆ ತಾಯಿಕಿನ್ನ ಹೆಚ್ಚು ಅವ ನನ್ನ ಹಚ್ಕೊಂಡಿದ್ದೆ. ಯಾಕಂದ್ರೆ ತಂದೆ ತಾಯಿ ತಲೆ ಅಷ್ಟೊಂದು ಇರ್ತಿದ್ದಿಲ್ಲ ನನ್ನ ಹತ್ರನ, ಅಷ್ಟೊಂದು ಜಾಸ್ತಿ ಅಂದ್ರೆ ಜಾಸ್ತಿ ಇರ್ತಾರೆ. ನನ್ನ ಹತ್ರ ಬಂದ್ರೆ ಅವ್ರ ಅಪ್ಪ ಅವ್ವ ಅಜ್ಜಿ ಯಾರು ಕರೆದ್ರೂ ಹೋಗ್ತಿದ್ದಿಲ್ಲ. ಅಷ್ಟೊಂದು ಪ್ರೀತಿ ಇತ್ತು ಅವನ ಮೇಲೆ ನನಗೆ, ಅವಗೂ ನನ್ನ ಮೇಲೆ ಅಷ್ಟೋ ಪ್ರೀತಿ ಇತ್ತು. ಬನ್ನಿ, ನಾಷ್ಟ ಎಲ್ಲ ಮಾಡ್ಕೊಂಡು ಮನೇನ ಸಾಮಾನು ಎಲ್ಲ ಕಟ್ಟಿಟ್ಟು ಇವಾಗ ಸ್ವಲ್ಪ ಬಾಹುಬಲಿ ಅಂಗಡಿಗೆ ಹೋಗೋದೈತಿ. ಬಾಹುಬಲಿ ಅಂಗಡಿಗೆ ಹಾಕೊಂತೀವಿ ಅಂದ್ರೆ ನಾವೊಂದು ಬೆಡ್ ತೊಗೋಬೇಕು ಅನ್ಕೊಳಕತ್ತಿದ್ವಿ. ಹಂಗಾಗಿ ಬೆಡ್ ತೊಗೊಂಬಂದ್ರೆ ಆಯ್ತಂತಂದು ಹೊಂಟಿದ್ವಿ. ನಮ್ಮ ಜೊತೆ ನಮ್ಮ ಸಾನ್ವಿ ಫ್ರೆಂಡ್ಸ ಬರಾಕತ್ತಿದ್ಲು. ಯಾಕಂದರೆ ಲಾಸ್ಟ್ ಎಲ್ಲ ಹಂಗಾಗಿ ನಮ್ಮ ಸಾನ್ವಿ ಫ್ರೆಂಡೂ ಬಾ ಅಂದ್ಲು. ಹಾಗಾಗಿ ಬಂದ್ಲಕ್ಕಿ. ನೋಡಿ, ಇವಾಗ ಇಲ್ಲಿ ನಮ್ಮ ಸಾನ್ವಿ ಎಗ್ರೇಡ್ ಆಗತ್ತಾಳಲ್ಲ, ಅದೇ ಬೆಡ್ಡು ತೊಗೋಬೇಕನ್ನೋದು. ನನಗಂತೂ ಇಲ್ಲಿ ಚಡ್ಚಣಕ್ಕೆ ಬಂದು ಫಸ್ಟ್ ಟೈಮ್ ಈ ಬಾಹುಬಲಿ ಅಂಗಡಿ ಬಂದಾಗ ಈ ಬೆಡ್ಡು ತೊಗೋಬೇಕು. ಈ ಅಂಗಡಿ ಬಂದ ಅಂತಂದಲ್ಲ, ಯಾವಾಗಲಿದ್ದನೂ ಬೆಡ್ ತೊಗೋಬೇಕನ್ನೋ ಆಸೆ ಇತ್ತು. ಇಲ್ಲಿ ಅಲ್ಲೇ ಅದೇವ್ರು ನಾವು ಬೆಡ್ಡೆಲ್ಲ ತೊಗೊಂಡು ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಗಾಡಿ ಬಂತು, ಹಂಗಾಗಿ ಬಂದು ಇಲ್ಲಿ ಸಾಮಾನು ಏರಾಕತ್ತಾರ. ನಮ್ಮ ಆರು ನಾ ಬಂದ ತಕ್ಷಣ ಬಿಟ್ಟು ಹೋಗಿದ್ದು. ಪಾಪ ಭಾಳ ಹೊತ್ತಾಗಿತ್ತು ಅವ್ರ ಮನೆ ಬಿಟ್ಟೋಗಿ. ಹಂಗಾಗಿ ನಮ್ಮ ಆರು ನಾನು ಬಂದ್ಗಿಟ್ಲೆ ನನ್ನ ಹತ್ರನ ಬಂದ. ಮಿಸ್ ಯು ಆರು. ಅಷ್ಟು ಹತ್ರ ಐತೆ ನಾನು ಐತಿ, ಹತ್ರ ಐತಿ ತಿಜ್ಜಿರಿ. ನೀ ತಾತನ್ಗೆ ಎತ್ತಂತೀಯಲ್ಲ. ಸಾಮಾನೆಲ್ಲ ಏರ್ಕೊಂಡು ತಿರ್ಗಾ ಬಂದ್ವಿ. ಸ್ವಲ್ಪ ಬರೋದು ಲೇಟ್ ಆಯಿತು. ಸಾಮಾನೆಲ್ಲ ಏರಿ ಗಾಡಿ ಬರೋದ 5:15 ಬಂದಿತ್ತು. ಹಂಗಾಗಿ ಸಾಮಾನು ಏರತ್ಲೆ 6:30 ಇತ್ತು. ಲೇಟಾಗಿ ಬಂದ್ವಿ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡಾಕತ್ತಿ. ನೋಡಿ, ಇಷ್ಟು ಸಾಮಾನು ಅದ ಮುಂದ್ಗಡೆ ಗಾಡಿ ಹೊಂಟೈತೆಲ್ಲ, ಅದೆಲ್ಲ ನಮ್ಮ ಸಾಮಾನು. ನಾವು ಹಿಂದ್ಗಡೆ ನಮ್ಮ ಕಾರ್ನಾಗ ಹೊಂಟೀವಿ. ಅದ್ರಾಗೆ ನಮ್ಮ ಅಣ್ಣರದ್ರ ಒಂದು ಗಾಡಿ ಫುಲ್ ಆಗೈತ್ರಿ. ನಾವು ಫಸ್ಟ್ ಟೈಮು ಮನೆ ಮಾಡಿದಾಗ ಜಸ್ಟ್ ಕಾರ್ ಐತೆಲ್ಲ, ಕಾರ್ನಾಗ ಮಾತ್ರ ನಮ್ಮ ಸ್ವಂತ ಕಾರಲ್ಲ, ಅವಾಗ ಬಾಡಿಗೆ ಕಾರ್ ಮಾಡ್ಕೊಂಡು ಬಾಡಿಗೆ ಕಾರ್ನಾಗ ನಮ್ಗೆ ಬೇಕಾದಂಥ ಸಾಮಾನನ್ನು ಕಾರ್ನಾಗ ನಮ್ಮ ಸಾಮಾನು ಏರ್ಕೊಂಬಂದಿದ್ವಿ. ಬಟ್ ಈಗ ಒಂದು ಗಾಡಿ ಫುಲ್ಲು ರೀ, ಒಂದು ಗಾಡಿ ಫುಲ್ ಆಕ್ಕವ, ಅಷ್ಟು ಸಾಮಾನಾಗ್ಯಾವ. ಇನ್ನೂ ಮತ್ತು ಏನು ಆಸೆ ಅಂದ್ರೆ ಅಷ್ಟಾದ್ರೂ ಇನ್ನೂ ಸಾಮಾನೇ ಇಲ್ಲ. ಇನ್ನೂ ಸಾಮಾನು ತೊಗೋಬೇಕಂತಂದು ಆಸೆ ಅನ್ನಿಸ್ತೈತಿ. ಹೆಣ್ಮಕ್ಳಿಗೆ ಎಷ್ಟು ಸಾಮಾನು ಇದ್ರೂ ಕಮ್ಮಿನ. ಮತ್ತು ಮನೆಗೆ ಯಾರಾದರೂ ಬಂದ್ರಂದ್ರೆ ಏನಾದರೂ
ಕಮ್ಮಿ ಅನ್ನಿಸ್ತಂದ್ರೆ ಇದಕ್ಕೆ ಅವತ್ತು ಮೊನ್ನೆ ಮಂದಿ ಬಂದಾಗಿದ್ದಿಲ್ಲ ಮತ್ತೆ ತಿರ್ಗಾ ತೊಗೋಬೇಕು ಅನ್ನಿಸ್ತೈತಿ. ಹಂಗಾಗಿ ಸಾಮಾನು ಅದು ಬೇಕು ಇದು ಬೇಕಂತ ತೊಗೊಂಡು ಒಂದು ಗಾಡಿ ಫುಲ್ಲು ಸಾಮಾನು ಆಗ್ಯಾವ ನೋಡಿರಿ. ಇದು ನಮ್ಮ ಕರ್ನಾಟಕದ ಅತಿ ದೊಡ್ಡ ಬ್ರಿಡ್ಜು, ಬೆಳಗಾವಿ ಬ್ರಿಡ್ಜ್ ಅಂತ ಹೇಳ್ತಾರೆ. ತುಂಬಾ ಲಾಂಗ್ ಆಗಿ ಏನಿಲ್ಲ ಅಂದರೂ ಒಂದು 3 ಕಿಲೋಮೀಟ್ರ್ ಅಷ್ಟು ಉದ್ದ ಐತ್ರಿ. ನಾನು ಇದನ್ನ ಬ್ರಿಡ್ಜ್ ನೋಡ್ತಾ ಇರೋದು ಇದು 2ನೇ ಸತಿ. ಒಂದು ಸರಿ ಇದಕ್ಕೆ ಗೋವಾಕ್ಕೆ ಹೋಗಿದ್ವಲ್ರಿ, ಆ ಗೋವಾಕ್ಕೋದಾಗ ಒಂದು ಸರಿ ನಾನು ಈ ಬ್ರಿಡ್ಜ್ ತೋರಿಸೀನಿ. ಇವಾಗ ಒಂದು ಸರಿ ಈ ಬ್ರಿಡ್ಜ್ ನೋಡ್ತಾ ಇರೋದು. ನಾವು ಹಿಂಗೆ ಬಿಜಾಪುರ್ಲಿದ್ದ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲೇನೋ ಹೋಗ್ತೀವಿ. ಅಷ್ಟೊಂದು ದೊಡ್ಡ ಬ್ರಿಡ್ಜ್ ಐತೆ, ಅಷ್ಟು ದೊಡ್ಡ ಬ್ರಿಡ್ಜ್ ಐತಿ. ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ, ಯಾಕಂದ್ರೆ ಅಷ್ಟು ದೊಡ್ಡ ಬ್ರಿಡ್ಜ್ ಮೇಲೆ ನಾವು ಹೊಂಟಿವಿಲ್ಲ ಅನ್ನೋದೊಂಥರ ಖುಷಿ. ಈ ಬ್ರಿಡ್ಜ್ ದಾಟ್ಕೊಂಡು ನಾವು ಬಾಗಲಕೋಟೆಗೆ ಹೋಗ್ಬೇಕು. ನಾವು ಬೆಳಗ್ಗೆ ಜಲ್ದಿನ ಬರ್ಬೇಕು ಅಂದ್ಕೊಂಡಿದ್ವಿ. ಬೆಳಗ್ಗೆ 6 ಗಂಟೆಗೇನೆ ಎದ್ದು ನಾವು ಎಲ್ಲ ಸಾಮಾನೆಲ್ಲ ಕಟ್ಟಿ ನಾಷ್ಟ ಎಲ್ಲ ಮಾಡಿ ರೆಡಿಯಾಗಿದ್ವಿ. ನಮ್ಮ ಅಣ್ಣರು ಬರೋದು ಲೇಟ್ ಆಯಿತು, ಯಾಕಂದ್ರೆ ಗಾಡಿಯರು ಬರಲಿಲ್ಲ. ಯಾಕಂದ್ರೆ ಹುನಗುಂದಾಗ ಸಂತೆ ಇತ್ತಂತೆ, ಅವರು ಸಂತೆಗೆ ಹೋಗಿದ್ರಂತೆ. ಸಂತೆ ಸಂಬಂಧ ಗಾಡಿ ಬರೋದು ಲೇಟ್ ಆಯಿತು. ಆ ಗಾಡಿ ಬಂದಿಂದ ಆಮೇಲೆ ಮತ್ತೆ ಬಿಜಾಪುರಕ್ಕೆ ಬಂದು ಬಿಜಾಪುರದ ಸ್ವಲ್ಪ ಅವರು ಆ ಕಡೆ ಈ ಕಡೆ ಅಡ್ಡಾಡಿ ಬರತ್ಲೇನ ಟೈಮ್ ಬಂದು 5 ಗಂಟೆ ಆಗಿತ್ತು. ಎಲ್ಲ ಸಾಮಾನು ಇಟ್ಕೊಂಡು ಬರತ್ಲೇನ ಟೈಮ್ ಜಾಸ್ತಿನೇ ಆಗಿಬಿಡ್ತು. ಮತ್ತು ಮನೆಗೆ ಹೋಗಿ ಇಲ್ಲಿಗೆ ರೀಚ್ ಆಗೋದಂದ್ರೆ ಇವಾಗ ಬಂದು ಟೈಮ್ ಬಂದು 8:30 ಆಗೈತಿ. ನಾವು ಅಲ್ಲಿ ಬಾಗಲಕೋಟೆಗೆ ಹೋಗೋತ್ಲೆ 10 ಗಂಟೆ ಆಗುತ್ತೋ ಅಥವಾ 9:30 ಆಗುತ್ತೋ ಗೊತ್ತಿಲ್ಲ, ಲೇಟಾಗೇ ಹೋಗ್ವಿ. ನಾವು ಇವತ್ತು ಶನಿವಾರ ಐತಿ, ಶನಿವಾರ ದಿನ ಹಾಲು ಉಗ್ಸಿದ್ರೆ ಆಯ್ತಂತ ನಾವು ಅಂದ್ಕೊಂಡಿದ್ವಿ. ಬಟ್ಟು ಗಾಡಿಯವ್ರು ಬರೋದ ಲೇಟ್ ಆಯ್ತಲ್ಲ, ಹಂಗಾಗಿ ಇವತ್ತು ಹೋಗಿ ಜಸ್ಟ್ ಹಂಗೆ ಮಲ್ಕೊಳೋದು, ನಾಳೆದ್ದು ಹಾಲು ಉಗ್ಸಿದ್ರಾಯ್ತು. ಪಾಪ ನಮ್ಮ ಆರು ನಾವು ತುಂಬಾ ಮಿಸ್ ಮಾಡ್ಕೊಳಕತ್ತೀನಿ ರೀ. ಯಾಕಂದ್ರೆ ಅಲ್ಲಿ ಬರಬೇಕಾದ್ರೆ ನಮ್ಮ ಆರುನ ಎತ್ಕೊಂಡಿದ್ನೆಲ್ಲ, ಅವನು ಒಳ್ಳೆ ನಾವು ಬಿಟ್ಟು ಬರ್ತೀವಿ ಅನ್ನೋದು ಅವನಿಗೇನು ಗೊತ್ತಾಗಿತ್ತು ಏನೋ, ಸಿಕ್ಕಾಪಟ್ಟೆ ಬಿಟ್ಟಿದ್ನೇ ರೀ. ಒಟ್ಟ ಕೆಳಗೆ ಇಳಿಲಿಲ್ಲ. ಕಾರ್ನಾಗ ಹತ್ಸಿದ್ವಿ, ಕಾರ್ನಲ್ಲಿದ್ದ ನಾನು ಅವ ಕೆಳಗೆ ಇಳಿದ್ವಿ. ಆಮೇಲೆ ನಮ್ಮ ಮನೆಯವರು ಮುಂದ್ಗಡೆ ಹೋಗ್ರಿ ಆಮೇಲೆ ನಾ ಬರ್ತೀನಿ ಅಂತ ಹೇಳಿದ್ನೆಲ್ಲ, ಮುಂದ್ಗಡೆ ಹೋದ್ರವರು. ಮುಂದ್ಗಡೆ ಹೋಗಿಂದ ಒಂದು ಸರಿ ಅವ್ರು ನೋಡ್ತಾನೆ, ಒಂದು ಸರಿ ನನ್ನ ನೋಡ್ತಾನೆ. ಪಾಪ ಎಷ್ಟು ಅಳಾಗತ್ತಿದ್ದಂದ್ರೆ ಅಷ್ಟೊಂದು ಅಳಾಗತ್ತಿದ್ದ. ಆಮೇಲೆ ನಾವು ಮನೆ ಖಾಲಿ ಮಾಡಿವಿ ಅನ್ನೋದು ಅವ್ನಿಗೆ ಹೆಂಗೆ ಗೊತ್ತಾಕಿತ್ತೇನೋ. ಎಲ್ಲ ಸಾಮಾನೆಲ್ಲ ಜೋಡಿಸೋ ಹೊತ್ನ್ಯಾಗ ಅವನ್ನೆಲ್ಲ ಸಾಮಾನು ಒಂದು ಕಡೆ ಮನೆ ಕಡೆ ಕೈ ಮಾಡಿ ತೋರಿಸ್ತಾನೆ, ಒಂದು ಕಡೆ ಸಾಮಾನೆಲ್ಲ ಏರಾಕತ್ತಿದ್ವಲ್ಲ ಆ ಸಾಮಾನು ಕಡೆ ಕೈ ಮಾಡಿ ತೋರ್ಸಕತ್ತಿದ್ದ. ಆಮೇಲೆ ನಮ್ಮ ಮನೆಯವ್ರು ಕಾರ್ ಹೋಗಿಂದ ನಾನು ಹೋದ್ರು ಬಿಡು ಅಂದಿಂದ ನನಗೇನಂತಾನ ಮನೆ ಒಳಗೆ ಹೋಗಂಬ ಅಂತಂದು ಹಂಗೆ ಹಿಡ್ಕೊಂಡು ಜಕ್ಕೆಂದು ಒಂದು ಮನೆ ಕಡೆ ಎಲ್ಲ ಕೈ ತೋರಿಸಿ ಅಳಕತ್ತಿತ್ತು. ಪಾಪ ಬಿಟ್ಟು ಬರೋಕ್ಕಾದ್ರೆ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ಅವ್ನು ಬಿಟ್ಟು ಬರ್ಬೇಕಾದ್ರೆ ಅಳುನ ಬಂದುಬಿಟ್ಟಿತ್ತು. ಮನೆ ಸ್ವಲ್ಪ ಅಲ್ಲಿ ಗಾಡಿ ಸೈಡಿಗೆ ಹಾಕಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಮತ್ತೆ ತಿರ್ಗಾ ಜರ್ನಿ ಕಂಟಿನ್ಯೂ ಮಾಡಾಕತ್ತೀವಿ. 9 ಗಂಟೆ ಆಗೈತ್ರಿ ಟೈಮು. ನಮ್ಮ ಮನೆಯವ್ರಿಗೆ ನಿದ್ದೆ ಬರಾಕತ್ತೈತ್ರಿ, ಯಾಕಂದ್ರೆ ಬೆಳಗ್ಗೆನೇ ಜಲ್ದಿ ಎದ್ದಿದ್ರಲ್ಲ, ಹಂಗಾಗಿ ನಿದ್ದೆ ಬರಾಕತ್ತಿತ್ತು. ಅವರಿಗೆ ರಜೆ ಇತ್ತಂದ್ರೆ ರೆಸ್ಟ್ ಮಾಡಿದ್ರೆ ಸಮಾಧಾನ ಅಂತೆ. ಗಾಡಿ ಹೊಡ್ಯಾಕತ್ತಿದ್ರಲ್ಲ, ನಾನು ಅದೇ ಕೇಳಾಕತ್ತಿದ್ನೆ ನಿದ್ದೆ ಬರಾಕತ್ತೈತಿ ಏನು ಅಂತಂದು. ಅವರು ಟೈಮ್ ಆಗಿಬಿಡುತ್ತೆ ಅಲ್ಲೋ, ಸಾಮಾನು ಹೆಂಗೆ ಇಳಿಸೋದಂತಂದು. ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಬಂದು ನಾವು ಬೆಳಗ್ಗೆ ಎಲ್ಲ ಸಾಮಾನೆಲ್ಲ ಜೋಡಿಸಿದ್ವಿ. ಆಲ್ಮೋಸ್ಟ್ ನೋಡಿರಿ ಅಡುಗೆ ಮನೆಯೆಲ್ಲ ಸಾಮಾನು ಜೋಡಿಸಿದ್ವಿ. ನಮ್ಮ ಸಾನ್ವಿ ಅದು ಫ್ರಿಜ್ ಮ್ಯಾಗ್ನೆಟ್ ಬರುತ್ತಲ್ಲ ಅವನ್ನ ಹಾಗೆ ಬಿಟ್ಟಿದ್ವಿ. ಆ ಫ್ರಿಜ್ ಮ್ಯಾಗ್ನೆಟ್ನ ಜೋಡ್ಸಾಕತ್ತಾಳ. ಅಡುಗೆ ಮನೆ ಎಲ್ಲ ಕ್ಲಿಯರ್ ಆಯಿತು. ಇವತ್ತು ನಮ್ಮ ಮನೆಯವರು ಮನೆಗಿನ್ನ ಕಾರಣಕ್ಕಾಗಿ ಒಬ್ಬಕ್ಕೆ ಎಲ್ಲಿ ಜೋಡಿಸ್ತೀವಿ ಸಾಮಾನು ಅಂತಂದು, ಅಲ್ಲಿ ಸಹ ಒಬ್ಬಕ್ಕೆ ಸಾಮಾನು ಕಟ್ಟಿ ಇಲ್ಲಿ ಒಬ್ಬಕ್ಕೆ ಜೋಡ್ಸೋದಾಗಲ್ಲ ಅಂತಂದು ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇವತ್ತೆಲ್ಲ ಜೋಡಿಸ್ಬಿಡಮ್ಮಂತಂದು. ನೋಡಿ ನಮ್ಮದು ಜಗ್ಲಿನೂ ಈ ಥರ ಇತ್ತು ಆಲ್ಮೋಸ್ಟು. ಆಮೇಲೆ ಅಡುಗೆ ರೂಮ್ನೇನು ಎಲ್ಲ ಸಾಮಾನು ಎಲ್ಲ ಮುಗಿದು ಅಡುಗೆ ರೂಮ್ನಾಗ ಏನೇನೆಲ್ಲ ಜೋಡಿಸ್ಬೇಕಾಗಿತ್ತಲ್ಲ ಅಡುಗೆ ಮನೆಗೆ ಎಲ್ಲ ಜೋಡಿಸಿವಿ. ಸ್ವಲ್ಪ ಈ ಅಡುಗೆ ಮನೆ ಆ ಅಡುಗೆ ಮನೆಗಿಂತ ಈ ಅಡುಗೆ ಮನೆ ಸ್ವಲ್ಪ ದೊಡ್ಡದೈತಿ. ನಾವು ಅಲ್ಲಿದ್ವಲ್ರಿ, ಆ ಅಡುಗೆ ಮನೆಗಿಂತ ಈ ಅಡುಗೆ ಮನೆ ಸ್ವಲ್ಪ ದೊಡ್ಡದೈತಿ. ಯಾಕಂದ್ರೆ ಶೆಲ್ಫ್ ಎಲ್ಲ ಅಲ್ಲಿ ಸ್ವಲ್ಪ ಒಂದೇ ರ್ಯಾಕ್ ಇತ್ತು, ಬಟ್ ಇಲ್ಲಿ ಒಂದೇ ರ್ಯಾಕ್ ಐತಿ. ಬಟ್ ಇಲ್ಲಿ ನಾವು ಇದು ಸಾಮಾನಾಕ ಶೆಲ್ಫ್ ಬರ್ತಲ್ರಿ, ಆ ಶೆಲ್ಫ್ನ ನಾವು ಕಿಟಕಿಯಾಗ ಇಟ್ಟಿವಿ. ಅಲ್ಲಿ ಕಿಟಕಿಯಾಗ ಆ ಥರ ಜಾಗ ಇದ್ದಿಲ್ಲ, ಯಾಕಂದ್ರೆ ಸ್ವಲ್ಪನೇ ಜಾಗ ಇತ್ತು. ಅಲ್ಲಿ ಶೆಲ್ಫ್ ಇಡೋಕ್ಕಾಗಿದ್ದಿಲ್ಲ, ಕೆಳಗಿಟ್ಟು ನಾ ಸಾಮಾನು ಹಾಕಿದ್ನೆ. ಆಮೇಲೆ ಡಬ್ಬಿ ಎಲ್ಲ ಇಡೋಕೆ ಜಾಗನ ಇದ್ದಿಲ್ಲ. ಇಲ್ಲಿ ಡಬ್ಬಿ ಎಲ್ಲ ಮೇಲ್ಗಡೆ ಇಟ್ಟು ಸ್ವಲ್ಪ ನಮಗೆ ಜಾಗ ಮಾಡ್ಕೊಂಡ್ವಿ. ನೋಡಿ ಇವಾಗ ಬೆಡ್ರೂಮ್ ಸಹ ರೆಡಿ ಆಗಾಕತ್ತೈತಿ. ಇನ್ನು ಹಾಲ್ಯಾಗ ಇದು ಮಾಡಾಕತ್ತಿದ್ವಿ. ನಮ್ಮ ಮನೆಯವರು
ಫ್ಯಾನ್ ಹಾಕಕತ್ತಿದ್ರು. ಫ್ಯಾನ್ನ ಅಲ್ಲಾಗ ಅವ್ರದ್ದೇ ಓನರ್ದು ಫ್ಯಾನ್ ಐತಿ. ನಾವು ಬೆಡ್ರೂಮ್ಗೆ ಫ್ಯಾನ್ ಹಾಕಿದ್ದಾಯ್ತು ಅಂತಲೂ ನಮ್ಮ ಫ್ಯಾನ್ನ ಬೆಡ್ರೂಮ್ಗೆ ಹಾಕಿವಿ. ಅದನ್ನೇ ಅವರು ಚೆಕ್ ಮಾಡಕತ್ತಿದ್ರು. ಇವಾಗ ನೋಡಿರಿ, ಅಲ್ಲಿಕಿನ ಇಲ್ಲಿ ಆ ಮನೆಕಿನ ಈ ಮನೆ ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದರೆ ಇದು ಎಲ್ಲ ಒಳಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತೈತಿ. ಅಲ್ಲಿ ಮನೆ ಚೆನ್ನಾಗಿತ್ತು, ಬಟ್ಟು ಟಾಯ್ಲೆಟ್ ರೂಮು ಅಡುಗೆ ರೂಮು ಎರಡೂ ಒಂದೇ ಕಟ್ಟಿದ್ದು. ಹಂಗಾಗಿ ಒಂಥರ ಬೇಜಾರು ಅನ್ನಿಸ್ತಿತ್ತು. ಆ ಟಾಯ್ಲೆಟ್ ರೂಮಿಗೆ ಹೋಗ್ಬಂದು ಅಡುಗೆ ಮನೇನ ನೋಡಬೇಕಾಗಿತ್ತು. ಹಂಗಾಗಿ ಅದು ಒಂಥರ ಇದು ಅನ್ನಿಸ್ತಿತ್ತು. ಆಮೇಲೆ ಆ ಟಾಯ್ಲೆಟ್ ರೂಮಿಗೆ ಕಿಟಕಿ ಸಹ ಇದ್ದಿಲ್ಲ. ಇಲ್ಲಿ ಎಲ್ಲನೂ ಬೆಳಕು ಚೆನ್ನಾಗಿ ಬೀಳ್ತೈತಿ. ಇಡೀ ನಮ್ಮ ಮನೆಯವರು ಕರೆಂಟ್ ಎಲ್ಲ ಚೆಕ್ ಮಾಡಕತ್ತಾರ. ಆ ಕಡೆ ಈ ಕಡೆ ಅಡ್ಡಾಡಿ ಅವನ್ನೆಲ್ಲ ಚೆಕ್ ಮಾಡಕತ್ತಾರ. ಯಾಕಂದ್ರೆ ಇವತ್ತು ಸಂಡೇ ಇರೋ ಕಾರಣಕ್ಕಾಗಿ ಎಲ್ಲನೂ ರೆಡಿ ಮಾಡ್ತಾರೆ. ಇಲ್ಲಾಂದ್ರೆ ಮತ್ತೆ ತಿರ್ಗಿ ಮಾಡ್ಬೇಕಂದ್ರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಹಂಗಾಗಿ ಇವತ್ತು ಎಲ್ಲನೂ ರೆಡಿ ಮಾಡಿದ್ರಾಯ್ತು ಅಂತಂದು ಎಲ್ಲ ರೆಡಿ ಮಾಡಕತ್ತಾರ. ಸ್ವಲ್ಪ ಬಟ್ಟೆನ ಮಾತ್ರ ಮಡ್ಚಿಟ್ಟಿವಿ, ಸ್ವಲ್ಪ ಬಟ್ಟೆನ ಹಾಗೆ ಇಟ್ಟಿವಿ. ಯಾಕಂದ್ರೆ ಡಿಸೈನ್ ಸೀರೆ ಎಲ್ಲ ನಾನು ಆಮೇಲೆ ಮಡ್ಚಿಟ್ಕೊತೀನಿ, ನಿಂದು ನೀ ಕೆಲಸ ಮಾಡ್ಕೊ ಅಂತಂದು ಅಷ್ಟೇ ಇದು ಮಾಡಿದ್ವಿ. ಸ್ವಲ್ಪ ಫೋಟೋ ಗೀಟ ಎಲ್ಲ ಹಾಕಿ ರೆಡಿ ಮಾಡಿದ್ರಾಯ್ತು ಅಂತಂದು